ಯೇಸು ಕ್ರಿಸ್ತನನ್ನು ನಂಬಿರುವ ಪ್ರಿಯ ವಿಶ್ವಾಸಿಗಳಿಗೆ ಜೀವಮಾರ್ಗ ಎಂಬ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಸಾವಿರಾರು ವರ್ಷಗಳ ಹಿಂದೆ ಈ ಲೋಕದಲ್ಲಿ ಜನರು ಹೆಚ್ಚಾಗುತ್ತಾ ಎಲ್ಲಾ ಪ್ರದೇಶಗಳಲ್ಲಿ ಚದರಿ ಹೋದರು. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ದೇವರು ನೋಡಿ, ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ಹೃದಯದಲ್ಲಿ ನೊಂದುಕೊಂಡನು. ಆದರೆ ಆ ಕಾಲದಲ್ಲಿ ನೋಹ ಎಂಬ ಒಬ್ಬ ವ್ಯಕ್ತಿ ಮಾತ್ರ ದೇವರ ಕೃಪೆಯನ್ನು ಹೊಂದಿದ್ದನು ಎಂದು ಬೈಬಿಲ್ನ ಆದಿಕಾಂಡ 6ರಲ್ಲಿ ನಾವು ನೋಡುತ್ತೇವೆ. ನೋಹನು ತನ್ನ ಕಾಲದವರಲ್ಲಿ ನೀತಿವಂತನೂ ನಿರ್ದೋಷಿಯೂ ಆಗಿದ್ದು ದೇವರೊಂದಿಗೆ ನಂಬಿಗಸ್ತನಾಗಿ ನಡೆದುಕೊಂಡನು. ಒಂದು ದಿನ ದೇವರು ನೋಹನೊಂದಿಗೆ ಮಾತನಾಡಿ ಮಹಾಜಲಪ್ರಳಯದಿಂದ ಭೂಮಿಯ ಮೇಲಿನ ಎಲ್ಲಾ ಜೀವಿಗಳನ್ನು ನಾಶ ಮಾಡುವ ತನ್ನ ಸಂಕಲ್ಪವನ್ನು ತಿಳಿಸಿದನು. ದೇವರು ನೋಹನಿಗೆ ಒಂದು ದೊಡ್ಡ ನಾವೆಯನ್ನು ಕಟ್ಟಲು ಆಜ್ಞಾಪಿಸಿ ಅದರ ನಿರ್ಮಾಣಕ್ಕಾಗಿ ಅನೇಕ ಸೂಚನೆಗಳನ್ನು ಸಹ ನೀಡಿದನು. ನೋಹನು ದೇವರು ಆಜ್ಞಾಪಿಸಿದ್ದನ್ನೆಲ್ಲ ವಿಧೇಯತೆಯಿಂದ ಮಾಡಿದನು. ಅವನು, ಅವನ ಹೆಂಡತಿ, ಅವನ 3 ಗಂಡು ಮಕ್ಕಳಾದ ಶೇಮ್, ಹಾಮ್, ಎಫೆತ್ ಮತ್ತು ಅವರ ಹೆಂಡತಿಯರು ಆ ನಾವೆಯನ್ನು ಕಟ್ಟಲು ದುಡಿದರು. ಜನರು ಅವನನ್ನು ಗೇಲಿ ಮಾಡಿರಬಹುದಲ್ಲವೇ? ಆದರೆ ನೋಹನು ದೇವರ ಮೇಲೆ ನಂಬಿಕೆ ಇಟ್ಟು ಮುಂದುವರೆದನು. ನಾವೆಯು ಪೂರ್ಣಗೊಂಡ ಮೇಲೆ ಜಲಪ್ರಳಯದ ಮೂಲಕ ಜೀವಿಗಳನ್ನು ಬದುಕಿಸಲು ದೇವರು ನೋಹನಿಗೆ ಎಲ್ಲಾ ಬಗೆಯ ಪ್ರಾಣಿಗಳಲ್ಲಿ ಗಂಡು ಹೆಣ್ಣು ಜೋಡಿಗಳನ್ನು ಮತ್ತು ಪಕ್ಷಿಗಳನ್ನು ನಾವೆಯೊಳಗೆ ಸೇರಿಸಲು ಹೇಳಿದನು. ನೋಹನು ತನ್ನ ಕುಟುಂಬವನ್ನು ಒಳಗೆ ಕರೆದನು. ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಎಲ್ಲಾ ಪ್ರಾಣಿಗಳಲ್ಲಿ 1 ಗಂಡು 1 ಹೆಣ್ಣು ಈ ಮೇರೆಗೆ ನಾವೆಗೆ ಸೇರಿದವು. ದೇವರು ನೋಹನನ್ನು ಅವನ ಕುಟುಂಬವನ್ನು ಒಳಗಿಟ್ಟು ಮುಚ್ಚಿದನು. ನಂತರ ಮಳೆ ಪ್ರಾರಂಭವಾಯಿತು. ಅದು 40 ದಿನ ಮತ್ತು 40 ರಾತ್ರಿಗಳವರೆಗೆ ಸುರಿಯಿತು ಮತ್ತು ನೀರು ಏರುತ್ತಾ ಹೋಯಿತು. ಆಕಾಶದ ಕೆಳಗಿನ ಎಲ್ಲಾ ಎತ್ತರದ ಬೆಟ್ಟಗಳನ್ನು ಮುಚ್ಚಿತು. ನಾವೆಯೊಳಗೆ ಇದ್ದವರನ್ನು ಬಿಟ್ಟು ಭೂಮಿಯ ಮೇಲೆ ಉಸಿರಾಡುವ ಪ್ರತಿಯೊಂದು ಜೀವಿಯೂ ನಾಶವಾಯಿತು. ಭೂಮಿಯ ಮೇಲೆ ಇದ್ದ ಜನರುಗಳು ಕೂಗುತ್ತಾ ಕರೆಯುತ್ತಾ ನೋಹನ ನಾವೆಯ ಬಾಗಿಲನ್ನು ತಟ್ಟಿರಬಹುದಲ್ಲವೇ? ದೇವರಿಗೆ ಅವಿಧೇಯತೆ ತೋರಿಸಿದ ಜನರೆಲ್ಲರೂ ಜಲಪ್ರವಾಹದಲ್ಲಿ ಮರಣಿಸಿದರು. 150 ದಿನಗಳ ನಂತರ ದೇವರು ನೋಹನನ್ನು ಮತ್ತು ನಾವೆಯಲ್ಲಿದ್ದ ಎಲ್ಲಾ ಪ್ರಾಣಿಗಳನ್ನು ನೆನೆಸಿಕೊಂಡು ಆತನು ಭೂಮಿಯ ಮೇಲೆ ಗಾಳಿಯನ್ನು ಬೀಸುವಂತೆ ಮಾಡಿದನು ಮತ್ತು ನೀರು ಇಳಿಯಲು ಪ್ರಾರಂಭಿಸಿತು. ನಾವೆಯು ಅರಾರಾಟ್ ಪರ್ವತಗಳ ಮೇಲೆ ನಿಂತಿತು. ನೋಹನು ಒಂದು ಕಾಗೆಯನ್ನು ಮತ್ತು ನಂತರ ಒಂದು ಪಾರಿವಾಳವನ್ನು ಹೊರಗೆ ಕಳುಹಿಸಿದನು. ಮೊದಲು ಪಾರಿವಾಳಕ್ಕೆ ನಿಲ್ಲಲು ಎಲ್ಲೂ ಸ್ಥಳ ಸಿಗದೆ ಹಿಂತಿರುಗಿತು. ಆದರೆ 2ನೆಯ ಪಾರಿವಾಳವು ಹೊಸದಾಗಿ ಆಲಿವ್ ಎಲೆಯನ್ನು ತಂದು ನೀರು ಭೂಮಿಯ ಮೇಲೆ ಕಡಿಮೆಯಾಗಿದೆ ಎಂದು ತೋರಿಸಿಕೊಟ್ಟಿತು. ಕಡೆಗೆ ದೇವರು ನೋಹನಿಗೂ ಅವನ ಕುಟುಂಬಕ್ಕೂ ಮತ್ತು ಎಲ್ಲಾ ಪ್ರಾಣಿಗಳಿಗೂ ನಾವೆಯಿಂದ ಹೊರಗೆ ಬರುವಂತೆ ಆಜ್ಞಾಪಿಸಿದನು. ನೋಹನು ದೇವರಿಗೆ ಒಂದು ಯಜ್ಞವೇದಿಯನ್ನು ಕಟ್ಟಿ ಕೆಲವು ಶುದ್ಧ ಪ್ರಾಣಿಗಳನ್ನು ಸಮರ್ಪಿಸಿ ಆರಾಧಿಸಿದನು. ದೇವರು ಸಂತೋಷಗೊಂಡು ಜಲಪ್ರಳಯದಿಂದ ಇನ್ನು ಎಂದಿಗೂ ಎಲ್ಲಾ ಜೀವಿಗಳನ್ನು ನಾಶ ಮಾಡುವುದಿಲ್ಲ ಎಂದು ವಾಗ್ದಾನ ಮಾಡಿದನು. ತನ್ನ ಒಡಂಬಡಿಕೆಯ ಸಂಕೇತವಾಗಿ ದೇವರು ಮೋಡಗಳಲ್ಲಿ ಕಾಮನ ಬಿಲ್ಲನ್ನು ಇರಿಸಿದನು. ಅದು ನೋಹನಿಗೆ ಮತ್ತು ಎಲ್ಲಾ ತಲೆಮಾರುಗಳಿಗೆ ತನ್ನ ವಾಗ್ದಾನದ ಸುಂದರ ಜ್ಞಾಪಕಾರ್ಥವಾಯಿತು. ಹೌದು ಪ್ರಿಯರೇ, ನಾವು ದೇವರಿಗೆ ಅವಿಧೇಯರಾಗಿ ನಡೆದರೆ ದೇವರ ಶಿಕ್ಷೆಗೆ ಪಾತ್ರರಾಗುತ್ತೇವೆ. ಆದ್ದರಿಂದ ಆತನ ಮಾರ್ಗದಲ್ಲಿ ನಡೆಯೋಣ, ದೇವರ ಸನ್ನಿಧಾನಕ್ಕೆ ಸೇರೋಣ. ಕ್ರಿಸ್ತನ ಕೃಪೆ ನಿಮ್ಮೊಂದಿಗಿರಲಿ. ಆಮೇನ್. ಆಮೇನ್.